ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ.ಕೆ. ಸ್ಥಾಪಿತ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿಯನ್ನು ಭಗ್ನಗೊಳಿಸಿದ ಕಿಡಿಗೇಡಿಗಳ ಹೆಸರನ್ನು ಬಹಿರಂಗಪಡಿಸಬೇಕು ಮತ್ತು ಅವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಕಕ್ಕಳಮೇಲಿ ಗ್ರಾಮದಿಂದ ಸಿಂದಗಿ ನಗರದವರೆಗೆ ಬೃಹತ್ ಪಾದಯಾತ್ರೆ ಹೊರಟಿತ್ತು. ರಾತ್ರಿ 7:30ಕ್ಕೆ ಬುದ್ಧ ವಿಹಾರಕ್ಕೆ ಬಂದು ತಲುಪಿದ ನಂತರ ಪ್ರಾರ್ಥನೆ ಮಾಡಿ ವಾಸ್ತವ್ಯ ಮಾಡಲಾಯಿತು. ಇವತ್ತು ದಿನಾಂಕ 26/2/2026ರಂದು ಇಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ಸಿಂದಗಿ ಪಟ್ಟಣದಲ್ಲಿ ಬಹಿರಂಗ ಸಭೆಯಲ್ಲಿ ನಮ್ಮ ಬೇಡಿಕೆಯನ್ನು ಒತ್ತಾಯಿಸಿ ನಿರ್ದಿಷ್ಟ ಕಾಲ ಹೋರಾಟ ಮುಂದುವರಿಯುವುದು. ಕಕ್ಕಳಮೇಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿಯ ಶಿರಶ್ಛೇದನ ಮಾಡಿ ಸುಮಾರು 7 ವರ್ಷಗಳು ಕಳೆದರೂ ಇದುವರೆಗೂ ಆರೋಪಿಗಳನ್ನು ಕಂಡುಹಿಡಿದು ಬಂಧಿಸಿ ಬಹಿರಂಗಪಡಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಪೊಲೀಸ್ ಇಲಾಖೆಯ ಈ ವಿಫಲತೆಯ ವಿರುದ್ಧ ಕಕ್ಕಳಮೇಲಿಯಿಂದ ಸಿಂದಗಿ ನಗರದವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾ ಹಾಗೂ ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಇಲಾಖೆ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಯುತ್ತದೆ. ಇಂದು ಕಾಲ್ನಡಿಗೆ ಜಾಥಾ 2ನೇ ದಿನಕ್ಕೆ ಕಾಲಿಟ್ಟಿದ್ದು ಸಿಂದಗಿ ನಗರವನ್ನು ತಲುಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತದೆ. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಘಟನೆ ಸಂಚಾಲಕರಾದ ರಮೇಶ್ ಆಸಂಗಿ, ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ವಿನಾಯಕ್ ಗುಣಸಾಗರ್, ಜಿಲ್ಲಾ ಸಂಚಾಲಕರು ಅಶೋಕ್ ಚಲವಾದಿ, ಶರಣು ಸಿಂಧೆ, ಪ್ರಕಾಶ್ ಗುಡಿಮನಿ, ಪರಶುರಾಮ್ ದಿಂಡವಾರ, ಮಂಜುನಾಥ್ ಎಂಟಮಾನ ಹಾಗೂ ಕಕ್ಕಳಮೇಲಿ ಗ್ರಾಮಸ್ಥರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಭಾಗಿಯಾಗಿದ್ದರು. ವರದಿ ಮಂಜುನಾಥ್ ಗೋಡೇಕರ್, ಸಿಂದಗಿ.